ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಇವತ್ತು ಹೊಸದಾಗಿ ಏನೆಲ್ಲ ಟಿಪ್ಸ್ ತೊಗೊಂಡು ಬರ್ತೀನಿ ಅಂತ ತೋರಿಸ್ತೀನಿ. ನಿಮಗೂ ಕೂಡ ನೋಡಿ ಟ್ರೈ ಮಾಡ್ಬೋದು, ನಿಮಗೂ ಕೂಡ ಯೂಸ್ ಆಗಲಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ನೋಡೋಣ ಏನೆಲ್ಲ ಅಂತ. ಮುಂಚೆ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಕಿಚನ್ ಟಿಪ್ಸ್ ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಯೂಸ್ ಮಾಡಿದವ್ರಿಗೆ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಯೂಸ್ ಆಗಿದೆ ಅಲ್ವಂತ. ನನಗೂ ಕೂಡ ನೋಡ್ತಾ ಇರ್ಬೋದು ಸಣ್ಣ ಪುಟ್ಟ ಕಿಚನ್ ಟಿಪ್ಸಲ್ಲಿ ನಿಮಗೂ ಕೂಡ ಯೂಸ್ ಆಗೋ ರೀತಿ ಏನೆಲ್ಲ ಮಾಡ್ಕೋಬೇಕಂತ ನೋಡೋಣ. ಇವಾಗ ನಾನೊಂದು ನ್ಯೂಸ್ ಪೇಪರ್ ತೊಗೊಂಡಿರೋದು, ಮತ್ತು ಇಲ್ಲಿ ನೋಡಿ ಕಟ್ರ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಕಟರ್ ಮಂಡಾಗಿರೋದು. ಈ ರೀತಿ ಕಟರ್ ಮಂಡಾದರೆ ಯಾವ ರೀತಿ ಚೂಪ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಮನೆಯಲ್ಲಿ ಮತ್ತೆ ಚೆನ್ನಾಗಿ ಚೂಪ್ ಮಾಡ್ಕೋಬೋದು. ಅದು ಕೂಡ ಯಾವ ರೀತಿ ಅಂದರೆ, ಈ ರೀತಿ ಮೆಡಿಸಿನ್ ಖಾಲಿಯಾಗಿರೋಂಥ ಮೆಡಿಸಿನ್ ಇರುತ್ತಲ್ಲ ಅದು ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೂಪಾಗುತ್ತೆ. ಯಾಕಂದರೆ ಅದು ಸಿಲ್ವರ್ ಪೇಪರ್ ಥರ ಇರುತ್ತಲ್ವ, ಅದು ಕಟ್ ಮಾಡೋದ್ರಿಂದ ತುಂಬಾ ಕತ್ತರೆ ಕೂಡ ಚೂಪಾಗುತ್ತೆ. ಹಾಗಿದ್ದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಈಗ ಎಷ್ಟೆಲ್ಲ ನಾನು ಈಗ ಮೆಡಿಸಿನ್ ಎಲ್ಲ ಕಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಚೂಪಾಗಿದೆ ಅಲ್ವಂತ ತೋರಿಸ್ತೀನಿ. ನೋಡಿ ಎಷ್ಟು ಚೂಪಾಗಿರುವಂಥದ್ದು ನೋಡಿ. ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ಈ ರೀತಿ ಕೂಡ ಕತ್ತರೆ ಮನೆಯಲ್ಲಿ ಚೆನ್ನಾಗಿ ಚೂಪಾಗಿ ಮಾಡ್ಕೋಬೋದು. ಸಣ್ಣದಿರಲಿ ದೊಡ್ಡದಿರಲಿ ಈ ರೀತಿ ಚೂಪ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಚೂಪಾಗಿರುವಂಥ ಕತ್ತರೆ ರೆಡಿ ಆಯಿತು ಮನೆಯಲ್ಲೇ. ಹಾಗಿದ್ರೆ ಬನ್ನಿ ಮತ್ತೊಂದು ಏನಪ್ಪ ಟಿಪ್ಸ್ ಅಂತ ತೋರಿಸ್ತೀನಿ. ಇವಾಗ ಕುಕ್ಕರ್ ರಬ್ಬರ್ ಇರುತ್ತಲ್ವ, ಅದು ಲೂಸ್ ಆಗಿರುತ್ತೆ ನೋಡಿ. ಈ ರೀತಿ ಲೂಸ್ ಆದಾಗ ರಬ್ಬರು ಕುಕ್ಕರ್ಗೆ ಕೂಡ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ, ವಿಸಿಲ್ ಕೂಡ ಚೆನ್ನಾಗಿ ಹೊಡೆಯೋದಿಲ್ಲ. ಆ ರೀತಿ ಇದ್ದಾಗ ಯಾವ ರೀತಿ ನಾವು ಚೆನ್ನಾಗಿ ಟೈಟ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದನ್ನು ಕೂಡ ಮನೆಯಲ್ಲೇ ಮಾಡ್ಕೋಬೋದು, ₹1 ಕೂಡ ಖರ್ಚಿಲ್ದೇ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೋಡಿ. ಇವಾಗ ಕುಕ್ಕರ್ ರಬ್ಬರ್ ತುಂಬಾ ಲೂಸ್ ಆದರೆ ಅದು ರಬ್ಬರ್ ತೊಗೊಂಡು ನಾವು ಇವಾಗ ಎಲ್ಲಿಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈ ರೀತಿ ರಬ್ಬರ್ ಕೂಡ ಫ್ರಿಜ್ನಲ್ಲಿ ಒಳಗಡೆ ಮೇಲ್ಭಾಗದಲ್ಲಿ ಇಟ್ಕೊಂಡು 10 ನಿಮಿಷ ಮುಚ್ಚಿ ಬಿಡಬೇಕು. ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ರಬ್ಬರ್ ಕೂಡ ಟೈಟ್ ಆಗುತ್ತೆ ನೋಡಿ. ಇವಾಗ ಒಂದು 10 ನಿಮಿಷ ಮುಚ್ಚಿ ಬಿಡ್ತೀನಿ. ಈ ರೀತಿ ಮುಚ್ಚಿ ಬಿಟ್ಮೇಲೆ ನನಗೆ ಮತ್ತೊಂದು ಏನಂದರೆ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಏನಂದರೆ ಕುಕ್ಕರ್ ನೋಡಿ ಯಾವಾಗೂ ಕೂಡ ವಿಸಲ್ ಹೊಡೆಯೋದ್ರಲ್ಲಿ ಏನಾದರೂ ಸಿಕ್ಬಿರುತ್ತಲ್ವ, ಅದೇ ರೀತಿ ಸಿಕ್ಬಿಡೋದ್ರಿಂದ ವಿಸಲ್ ಕೂಡ ಚೆನ್ನಾಗಿ ಹೊಡೆಯೋದಿಲ್ಲ. ಆವಾಗ ಏನು ಮಾಡಬೇಕಂದ್ರೆ ವಾರದಲ್ಲಿ 1 ಸರ್ತಿ 2 ಸರ್ತಿ ಈ ರೀತಿ ವಿಸಲ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು ಕಡ್ಡಿ ಸಹಾಯದಿಂದ ನೋಡಿ ಈ ರೀತಿ ಮೇಲೆ ಭಾಗಕ್ಕಿಂತ ಕೆಳಗೆ ಭಾಗದಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಯಾವಾಗಲೂ ಕೂಡ ಇಲ್ಲಿ ಜಾಸ್ತಿ ವಿಸಿಲ್ ಬರೋದು ಇಲ್ಲಿಂದಲೇ ಬರೋದಲ್ವ, ಇದರಲ್ಲಿ ಏನಾದರೂ ಹೊಲಸು ಕೂತ್ಕೊಂಡಿದ್ರೆ ವಿಸಿಲ್ ಕೂಡ ಚೆನ್ನಾಗಿ ಹೊಡೆಯೋದಿಲ್ಲ ಮತ್ತು ಮೇಲೆಲ್ಲ ಉಕ್ಕಿ ಬಂದುಬಿಡುತ್ತೆ. ಹಾಗಾದರೆ ಈ ರೀತಿ ಕಡ್ಡಿ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ಟಿಪ್ಸ್ ಕೂಡ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ. ಇವಾಗ ಒಂದು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ನಾನು ರಬ್ಬರ್ ಫ್ರಿಜ್ನಿಂದ ತೆಕ್ಕೊಂಡು ತಂದಿದ್ದೀನಿ ನೋಡಿ. ಈಸಿಯಾಗಿ ಎಷ್ಟು ಚೆನ್ನಾಗಿ ಟೈಟಾಗಿ ಕೂತ್ಕೊಂಡಿರೋದು. ಹಾಗಿದ್ರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗಲಿ ಅಂತ ತೋರಿಸಿದ್ದೀನಿ. ಇವಾಗ ಮತ್ತೊಂದು ಏನು ಟಿಪ್ಸ್ ಅಂದರೆ ನೋಡಿ, ಇನ್ನು ಸ್ಟವ್ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಉರಿತಾ ಇಲ್ಲ, ಏನಾದರೂ ಹೊಲಸೋದು ಕೂತ್ಕೊಂಡಿದ್ರೆ ಈ ರೀತಿ ಉರಿ ಸಣ್ಣ ದಪ್ಪ ಆಗ್ತಾ ಇರುತ್ತೆ. ಆ ರೀತಿ ಉರಿಯೋದ್ರಿಂದ ಮತ್ತು ಏನಂತೆ ಒಂದೊಂದು ಸರ್ತಿ ಕೆಂಪು ಉರಿತಾ ಇರುತ್ತೆ. ಯಾಕಂದರೆ ಆ ರೀತಿ ಉರಿಯೋದ್ರಿಂದ ತುಂಬಾ ಹೊಗೆ ಥರ ಅಂದ್ರೆ ಎಲ್ಲ ಏನೇ ಪಾತ್ರೆ ಇಟ್ಟರೂ ಕೂಡ ಕಪ್ಪಾಗುತ್ತೆ. ಆವಾಗ ಆ ರೀತಿ ಆಗ್ತಾಯಿದ್ರೆ ನೀವೇನು ಮಾಡಬೇಕಂದ್ರೆ, ಹಣೆ ಮೇಲೆ ಹಚ್ಚುವಂಥ ಟಿಕ್ಲಿ ಇದ್ದೇ ಇರುತ್ತಲ್ವ, ಹಣೆಯಲ್ಲಿ ಹಚ್ಚುವಂಥ ಬೊಟ್ಟು, ಈ ರೀತಿ ಟಿಕ್ಲಿ ಬೊಟ್ಟು ತೊಗೊಂಡು ಈ ರೀತಿ ಎಲ್ಲ ಕಡೆ ನೋಡಿ ಸ್ಟವ್ ಬರ್ನಲ್ ಮೇಲೆ ಎಲ್ಲ ಕಡೆ ಹಚ್ಕೋಬೇಕು. ಎಲ್ಲೆಲ್ಲಿ ನೋಡಿ ಬರ್ನಲ್ ಹೋಲ್ ಎಲ್ಲಿ ಇರುತ್ತಲ್ವ ಅಲ್ಲೆಲ್ಲ ಹಚ್ಕೊಂಡ್ಬಿಡಿ. ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು, ತೋರಿಸ್ತೀನಿ, ಕಾಯ್ತಾ ಇರಿ ಸ್ವಲ್ಪ. ಈ ರೀತಿ ಎಲ್ಲೆಲ್ಲೆಲ್ಲ ಬರ್ನಲ್ಲಿ ನೋಡಿ ಎಲ್ಲೆಲ್ಲಿ ಹೋಲ್ಸ್ ಇರುತ್ತಲ್ವ ಅಲ್ಲಿ ಹೋಲೆಲ್ಲ ಹಚ್ಕೋಬೇಕು. ಈಗ ನೋಡಿ ಎಲ್ಲ ಕಡೆ ನಾನು ಚೆನ್ನಾಗಿ ಹೋಲಲ್ಲಿ ಹಚ್ಕೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡ್ಬಿಡಿ. ಇವಾಗ ನೋಡಿ ಸ್ಟವ್ ಹಚ್ಕೊಂಡ್ಮೇಲೆ ಎಲ್ಲೆಲ್ಲ ನೋಡಿ ಗ್ಯಾಪ್ ಇರುತ್ತಲ್ವ ಅಲ್ಲೆಲ್ಲ ಚೆನ್ನಾಗಿ ಅದೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಒಳಗಡೆ ಗ್ಯಾಪ್ ಕೂತ್ಕೊಂಡಿರೋದೆಲ್ಲ ಬಿಟ್ಕೊಂಡು ಚೆನ್ನಾಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಈ ರೀತಿ ಮಾಡೋದ್ರಿಂದ ಹೋಲ್ಸಲ್ಲಿ ಏನೇ ಹೊಲ್ಸು ಕೂತ್ಕೊಂಡ್ರೂ ಕೂಡ ಚೆನ್ನಾಗಿ ಅದು ಹೊರಗಡೆ ಬಂದುಬಿಡುತ್ತೆ. ಮತ್ತು ನೋಡಿ ಹೋಲ್ಸ್ ಎಲ್ಲ ಓಪನ್ ಆಗುತ್ತೆ. ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಮತ್ತೊಂದು ಏನು ಟಿಪ್ಸ್ ಅಂದರೆ, ನಾವೀಗ ಈ ಹಿಟ್ಟು ಜಲಿಸ್ತೀವಿ. ಎಷ್ಟೇ ದೊಡ್ಡ ಬೌಲ್ ತೊಗೊಳ್ಳಿ, ಹಿಟ್ಟು ಜಲಿಸೋವಾಗ ಕೆಳಗಡೆ ಚೆಲ್ಲುತ್ತೆ. ಸ್ವಲ್ಪ ಮಾತ್ರ ಚೆಲ್ಲದೆ ಹಿಟ್ಟು ನಾವು ಜಲಿಸೋದೇ ಇಲ್ಲ. ಹಾಗಾದರೆ ಬನ್ನಿ ಇವತ್ತು ನಿಮಗೂ ಕೂಡ ಸ್ವಲ್ಪ ಕೂಡ ಹಿಟ್ಟು ಕೆಳಗಡೆ ಚೆಲ್ಲೋದೇ ಅವಶ್ಯಕತೆ ಬೀಳೋದಿಲ್ಲ. ಅಷ್ಟು ಚೆನ್ನಾಗಿ ನಾವು ಕ್ಲೀನಾಗಿ ಹಿಟ್ಟು ಜಲಿಸ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ನೀವು ನೋಡಿದ ಮೇಲೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ತೀರಾ. ಈಸಿಯಾಗಿ ಏನಾದರೂ ಟಿಪ್ಸ್ಗಳು ನಿಮಗೂ ಕೂಡ ಯೂಸ್ ಆಗಲಿ ಅಂತ ತರ್ತಾ ಇರ್ತೀನಿ, ನೀವು ಕೂಡ ನೋಡ್ತಾ ಇರ್ಬೋದು.
ಇವಾಗ ಒಂದು ಗ್ಲಾಸಲ್ಲಿ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಯಾವ ಹಿಟ್ಟು ಜಲಿಸ್ತಾ ಇದ್ದೀರಲ್ವ ಅದೇ ಹಿಟ್ಟು ತೊಗೊಂಡು ಒಂದು ಗ್ಲಾಸ್ನಿಂದ ಈ ರೀತಿ ನೋಡಿ ಜಲಿಸೋ ಅಂಥ ಜರಡಿ ಮೇಲೆ ಈ ರೀತಿ ಹಾಕ್ಕೊಂಡು ಜಲಿಸ್ತಾ ಹೋದರೆ ನೋಡಿ ಎಷ್ಟು ನಾವು ಗ್ಲಾಸ್ ಮಾತ್ರ ಅಲುಗಾಡಿಸ್ಬೇಕು. ಈ ರೀತಿ ನೋಡಿ ಅಲ್ಲಾಡಿಸ್ಬೇಕು ಗ್ಲಾಸ್. ಅಲ್ಲಾಡಿಸೋದ್ರಿಂದ ಎಲ್ಲಿ ಜಲಿಸ್ತೀವಿ ಅದೇ ತಟ್ಟೆಯಲ್ಲಿ ಬೀಳುತ್ತೆ, ಸ್ವಲ್ಪ ಕೂಡ ಕೆಳಗಡೆ ಬೀಳೋದಿಲ್ಲ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಯೂಸ್ ಮಾಡಿದವರು ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಈ ಟಿಪ್ಸ್ ಯೂಸ್ ಆಗಿದೆ ಅಲ್ವಾ ಅಂತ. ನೋಡಿ ಯಾವುದೇ ಹಿಟ್ಟಿರಲಿ, ಅಕ್ಕಿ ಹಿಟ್ಟಿರಲಿ, ಜೋಳದ ಹಿಟ್ಟಿರಲಿ, ಗೋಧಿ ಹಿಟ್ಟಿರಲಿ, ಯಾವುದೇ ಹಿಟ್ಟಿರಲಿ ಈ ರೀತಿ ಜಲಿಸ್ಬೋದು. ನೋಡಿ ಎಷ್ಟು ಈಸಿಯಾಗಿ ಟಿಪ್ಸ್ ತೋರಿಸಿದ್ದೀನಿ, ಟ್ರೈ ಮಾಡಿ ನೋಡಿ. ಇವತ್ತಿನ ಟಿಪ್ಸ್ ನಿಮಗೂ ಕೂಡ ಯೂಸ್ ಅನಿಸಿದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋಗಳೆಲ್ಲ ಕೂಡ ಪೂರ್ತಿಯಾಗಿ ನೋಡಿದವರು ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ಸರ್ತಿ ಮತ್ತೆಲ್ಲ ಮುಂದೆ ಟಿಪ್ಸ್ ಎಲ್ಲ ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.